ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಕ್ರಿಯೇಟಿವ್ ನಿವನ್ ಚಾನಲ್ಗೆ ನಿಮಗೆಲ್ಲರಿಗೂ ನನ್ನ ಆತ್ಮೀಯ ಸ್ವಾಗತ. ಇವತ್ತೊಂದು ಈ ಬೇಸಿಗೆಯ ಬಿಸಿಲಿಗೆ ಬಾಯಿಗೆ ರುಚಿ ಮತ್ತು ಹೊಟ್ಟೆಗೆ ತಂಪು ನೀಡುವಂಥ ಒಂದು ಸೌತೆಕಾಯಿ ತಂಬುಳಿಯನ್ನು ಮಾಡೋಣ. ಅದನ್ನು ನಾನು ಹೇಗೆ ಮಾಡಿದ್ದೀನಿ ನೋಡೋಣ ಅಂತ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಒಂದು ಸೌತೆಕಾಯಿಯನ್ನು ತಗೊಂಡಿದ್ದೇನೆ. ಈ ಅಷ್ಟು ದಪ್ಪ ಆಗಿರಬಾರ್ದು, ಅಂದರೆ ಬಲ್ತಿರೋದು ಬೇಡ, ಎಳೆ ಆಗಿರೋದು, ಒಳಗಡೆ ಬೀಜ ಬಲ್ತಿರಬಾರ್ದು ಅಂಥದ್ದೊಂದು ಸೌತೆಕಾಯಿನ ತೊಗೊಂಡು ಈ ಥರ ಮುಂದೆ ಭಾಗ ಹಿಂದೆ ಭಾಗನ ಕಟ್ ಮಾಡಿಬಿಟ್ಟು ಅದನ್ನು ಉಜ್ಜಿ ತೆಗೆದರೆ ಕಹಿ ಅಂಶನೆಲ್ಲ ಹೋಗುತ್ತೆ. ಆಮೇಲೆ ಮೇಲೆ ಇದು ಒಂದು ಸ್ವಲ್ಪ ಸಿಪ್ಪೆ ದಪ್ಪ ಆಗಿದೆ, ಅದನ್ನು ತೆಗೆದುಬಿಟ್ಟಿದ್ದೀನಿ ನಾನು. ಈ ಥರ ತೆಗೆದು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡಿಕೊಳ್ಳೋಣ. ಇದಕ್ಕೆ ಅರ್ಧ ಕಪ್ಪಷ್ಟು ಕಾಯಿ ತೊಗೊಂಡಿದ್ದೇನೆ. ಹಸಿ ಕಾಯಿ ತುರಿನ ಸಣ್ಣ ಹೆಚ್ಚಿನೂ ತೊಗೋಬೋದು, ಇಲ್ಲ ಹಾಗೆ ಹೆರಿದು ಕೂಡ ತಗೊಳ್ಬೋದು. ಸೌತೆಕಾಯಿನ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಈ ಬಿಸಿಲಿಗೆ. ಮತ್ತು ಅವಸರದ ಅಡುಗೆ, ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಸಾರು ಮಾಡೋದು ಬೇಡ ಅಂದರೆ ಇದನ್ನು ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿದೆ, ಸುಲಭವಾಗಿ ಮಾಡ್ಕೊಳ್ಬೋದು, ಅತಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು, ಅಷ್ಟೇ ರುಚಿಯಾಗಿದೆಯೂ ಕೂಡ. ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡ್ಕೊಳ್ಳೋಣ. ಇದನ್ನಿವಾಗ ನಾನು ಮಿಕ್ಸರ್ ಜಾರ್ಗೆ ಹಾಕ್ತೇನೆ. ಒಂದು 2 ಹಸಿಮೆಣಸಿನ್ಕಾಯಿ ರುಚಿ ಪರಿಮಳಕ್ಕೆ. ಒಂದು ಸ್ವಲ್ಪ ಖಾರನೂ ಇರಲಿ, 2 ಮೆಣಸಿನ್ಕಾಯಿ ಹಾಕೋಣ. ಇದಕ್ಕೆ ಅರ್ಧ ಕಪ್ನಷ್ಟು ತೆಂಗಿನಕಾಯಿ ಚೂರುಗಳನ್ನು ಹಾಕಿದ್ದೇನೆ, ಹಸಿದು. ಇವಾಗ ನುಣ್ಣಗೆ ಇದನ್ನು ರುಬ್ಬಿ ತಗೊಂಡು ಬಂದಿದ್ದೇನೆ. ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಕೊಡೋಣ. ಇದಕ್ಕೆ ಒಂದು ಮಿಕ್ಸ್ ಕೊಟ್ಬಿಟ್ಟು ಇದಕ್ಕೆ ಕಡೆದಿರೋ ಮಜ್ಜಿಗೆಯನ್ನು ಹಾಕೋಣ. ಒಂದು ಬಟ್ಲಷ್ಟು ನಾನು ಮಜ್ಜಿಗೆ ತೊಗೊಂಡಿದ್ದೀನಿ, ಅಂದರೆ ಮೊಸರನ್ನು ತಿರುಗಿಬಿಟ್ಟು ಮಜ್ಜಿಗೆ ಮಾಡಿ ಸೇರಿಸೋಣ. ಇದಕ್ಕೆ ಮೊಸರು ಬೇಡ, ಮಜ್ಜಿಗೆ ಮಾಡಿ ಹಾಕೋಣ. ಅಗತ್ಯವಿರುವಷ್ಟು ನೀರು ಕಲಸೋಣ. ಇದು ಅತಿ ಗಟ್ಟಿನೂ ಬೇಡ, ಅತಿ ತೆಳುವಾಗಿಯೂ ಕೂಡ ಬೇಡ, ಯಾಕಂದರೆ ತಂಬುಳಿ ಅತಿ ಗಟ್ಟಿಯಾಗಿಯೂ ಇರಬಾರ್ದು ಅಥವಾ ಅತಿ ತಿಳಿಯಾಗಿಯೂ ಇರಬಾರ್ದು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸೋಣ. ಸೇರಿಸ್ಬಿಟ್ಟು ಚೆನ್ನಾಗಿ ಕಲಸೋಣ. ಇದಕ್ಕೆ ಒಂದು ಸರಿ ಅಗತ್ಯಕ್ಕಿರುವಷ್ಟು ನೀರನ್ನು ಸೇರಿಸೋಣ. ನೀರು ಹಾಕಿಬಿಟ್ಟು ಕಲಸೋಣ. ಇದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದರ ಜೊತೆ ಒಂದು ಹಪ್ಪಳ, ಒಂದು ಉಪ್ಪಿನಕಾಯಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೊಂದು ಒಗ್ಗರಣೆ ಕೊಡೋಣ. ಒಂದು ಸಿಂಪಲ್ ಆಗಿರೋ ಗಮ್ಮತ್ತಿನ ಒಗ್ಗರಣೆ ಕೊಡೋಣ. ನಾನಿಲ್ಲಿ ಎಣ್ಣೆ ಬಿಸಿಗಿಟ್ಟಿದ್ದೇನೆ, ಅದಕ್ಕೆ ಸಾಸಿವೆ ಹಾಕಿದ್ದೇನೆ. ಒಂದು ಚಮಚದಷ್ಟು ಉದ್ದಿನಬೇಳೆ ಸಹ ಹಾಕಿದ್ದೇನೆ ನಾನು ಇದಕ್ಕೆ. ನೀವು ಬೇಕಾದರೆ ಎಳ್ಳು ಕೂಡ ಹಾಕೋಬೋದು. ನನ್ನ ಹತ್ರ ಎಳ್ಳು ಇರಲಿಲ್ಲ, ನಾನು ಎಳ್ಳು ಹಾಕಿಲ್ಲ. ಎಳ್ಳು ಹಾಕಿದರೆ ಇನ್ನೂ ಒಳ್ಳೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದಕ್ಕೆ ನಾನು 2 ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ. ಬೆಳ್ಳುಳ್ಳಿ ಅವಶ್ಯಕತೆ ಇಲ್ಲ ಅಂದರೆ ಹಾಕದೆ ಕೂಡ ಇರಬಹುದು. ಬೆಳ್ಳುಳ್ಳಿ ಬೇಡ ಇದಕ್ಕೆ, ಆದರೂ ನಾನು ಹಾಕಿದ್ದೇನೆ. ಒಂದು ಸ್ವಲ್ಪ ಚೆನ್ನಾಗಿರಲಿ ಅಂತ ಹಾಕಿದ್ದೇನೆ. ಜೊತೆಗೆ ಕರಿಬೇವಿನ ಸೊಪ್ಪು ಹಾಕಿದ್ದೇನೆ. ಇದು ಸ್ವಲ್ಪ ಒಗ್ಗರಣೆ ಚೆನ್ನಾಗಿ ಎಣ್ಣೆಯಲ್ಲಿ ಸಿಡಿಲಿ. ಇದನ್ನು ಕೊನೆಯಲ್ಲಿ ಇದಕ್ಕೆ ಸ್ಟವನ್ನು ಆರಿಸ್ಬಿಟ್ಟು ಇದಕ್ಕೊಂದು ಸ್ವಲ್ಪ ಅರಿಶಿನ ಸೇರಿಸೋಣ. ಅಂದರೆ ಒಂದು ಅರ್ಧ ಚಮಚಕ್ಕಿಂತ ಕಡಿಮೆ ಅರಿಶಿನ ಹಾಕೋಣ. ನೆನಪಿರಲಿ, ಸ್ಟವನ್ನು ಆರಿಸ್ಬಿಟ್ಟು ಬಿಸಿನಲ್ಲಿಟ್ಟಿದ್ರೆ ಅರಿಶಿಣನ ಹೊತ್ತೋಗುತ್ತೆ, ಸೀದೋಗುತ್ತೆ. ಇವಾಗ ಈ ಒಗ್ಗರಣೆನ ತಂಬುಳಿಗೆ ಸೇರಿಸೋಣ. ಇಷ್ಟು ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ, ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ. ಇದಕ್ಕೆ ಒಳ್ಳೆ ಒಂದು ಮಿಕ್ಸ್ ಕೊಡೋಣ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ನೀವು ಖಂಡಿತವಾಗಲೂ ಒಂದು ಸರಿ ಇದನ್ನು ಟ್ರೈ ಮಾಡಬೇಕು, ಇದನ್ನು ಟೇಸ್ಟ್ ಮಾಡಬೇಕು. ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಳ್ಳೋಣ. ಬಿಸಿ ಅನ್ನನ ನಾನು ತಟ್ಟೆದಲ್ಲಿ ಬಡಿಸ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ಮಜ್ಜಿಗೆಯನ್ನು ಹಾಕೋಣ, ಅಂದರೆ ತಂಬುಳಿಯನ್ನು ಹಾಕೊಳ್ಳೋಣ. ಸಮಯ ಇಲ್ಲದಿದ್ದಾಗ ಈ ಥರ ಒಂದು ತಂಬುಳಿಯನ್ನು ಮಾಡಿ ಹೇಗಿದೆ ಅಂತ ಹೇಳಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಇದರೊಟ್ಟಿಗೆ ಒಂದು ಕಡೆ ಒಂದು ಉಪ್ಪಿನಕಾಯಿ ಹೋಳು, 1-2 ಪಾಪಡ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನದ ಊಟಕ್ಕೆ, ರಾತ್ರಿ ಊಟಕ್ಕೆ, ಅನ್ನದೊಟ್ಟಿಗೆ ಭಾಳ ಚಲೋ ಇರ್ತದೆ. ಒಂದು ಸರ್ತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್.